ಓಹೋ ನೋಡಿ ಚಪಾತಿ ಎಷ್ಟು ಚೆನ್ನಾಗಿದೆ. ನಮ್ಮ ಅತ್ತೆ ಥರ ಮುದ್ದಾಗಿದೆ, ಬಬ್ಲು ಥರ ಇದೆ. ಈ ತಾಳ ತಂತಿ ನಂದಲ್ಲ, ಅತ್ತಿ ನೀ ನನ್ನೇಕೆ ನಂಬೋಲ್ಲ. ಅತ್ತಿ ಇಲ್ಲದೆ ನಾನಿಲ್ಲ, ನಾ ಇಲ್ಲದೆ ಅತ್ತಿ ಇಲ್ಲ. ಬಾಬಾರೆ ಇಲ್ಲಿ ಅತ್ಯಮ್ಮ, ಬಾಬಾರೆ ನೀ ಇಲ್ಲಿ ಅತ್ಯಮ್ಮ, ನಾನೇ ನಿನ್ನ ಶತ್ರು ಅಮ್ಮ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಏನೇ ಮಾಡ್ತಾ ಇದೆಯಾ ಶಿಲ್ಪ? ಅತ್ತೆ ಚಪಾತಿ ಮಾಡ್ತಾ ಇದ್ದೀನಿ ಅತ್ತೆ. ಓಹೋ, ನಂತರ ಚಪಾತಿ ಮಾಡ್ತಾ ಇದೀಯಾ? ಹ್ಞೂ ಅತ್ತೆ. ಏನಂದಿ? ಓ ಸಾರಿ ಅತ್ತೆಮ್ಮ. ಶಿಲ್ಪ, ಮಧ್ಯಾಹ್ನ ಕಡೆಗೆ ಏನು ಮಾಡ್ತಾ ಇದೀಯಾ? ಅತ್ತೆಮ್ಮ ಚಪಾತಿ ಮಾಡಿದ್ದೀನಿ, ಪಲ್ಯ ಏನು ಮಾಡಲಿ? ಪಲ್ಯನ ಬೆಂಡೆಕಾಯಿ ಪಲ್ಯ ಮಾಡಿಬಿಡು. ಬೆಂಡೆಕಾಯಿ ಪಲ್ಯನ ಅತ್ತೆ? ಯಾಕೆ, ನಿಂಗೆ ಬರಲ್ವಾ? ಇಲ್ಲ ಅತ್ತೆ, ಬರುತ್ತೆ ಮಾಡೋಕ್ಕೆ. ಶಿಲ್ಪ, ನೀವೊಂದು ಕೆಲಸ ಮಾಡು, ಫ್ರಿಜ್ನಲ್ಲಿ ಬೆಂಡೆಕಾಯಿ ಇದೆ, ಅದನ್ನ ತೊಳೆದ್ಬಿಟ್ಟು ಆರಾಕಿಡು. ಬೆಂಡೆಕಾಯಿ ಎಲ್ಲಿಟ್ರು? ಅಯ್ಯೋ ಇಲ್ಲೇ ಇದಲ್ಲ ಬೆಂಡೆಕಾಯಿ. ಅತ್ತೆ ಹೇಳಿದ್ರು ಮತ್ತೆ ಫ್ರಿಜ್ನಲ್ಲಿದೆ ಅಂತ. ಓ ಅತ್ತೆಗೆ ವಯಸ್ಸಾಯ್ತಲ್ವಾ, ಮರು ಜಾಸ್ತಿ ಆಗ್ಬಿಟ್ಟಿದೆ ಅನ್ನಿಸುತ್ತೆ. ಓ ಅತ್ತೆ ಏನೇ ಹೇಳಿದ್ರಲ್ಲ, ತೊಳೆದ್ಬಿಟ್ಟು ಆರಾಕಂತಂದ. ಅಯ್ಯೋ ದೇವರೇ, ಮರು ನಮ್ಮ ಅತ್ತೆಗೆ ಐತಂದ್ಬಿಟ್ಟು ನನಗೆ ಮರು ಆಗ್ತಾ ಇದೆ. ನಮ್ಮ ಅತ್ತೆ ಹೇಳ್ತಾ ಇರೋದು ತೊಳೆದು ಆರಾಕು ಅಂತ. ನಾ ಸ್ವಚ್ಛ ತೊಳೆದ್ಬಿಟ್ಟು ಆರಾಕ್ಬಿಡ್ತೀನಿ. ಶಿಲ್ಪ ಬಂದೆ ಅತ್ತೆ. ಬಂದೆ ಅತ್ತೆ ಅಂತ ಅಂದ್ಬಿಟ್ಟು ಇನ್ನು ಅಲ್ಲೇ ಇದ್ದಾಳೆ, ಇನ್ನೂ ಬರ್ತಾನೆ ಇಲ್ಲ. ಲೇ ಶಿಲ್ಪ, ಏನು ಹೇಳಿ ಅತ್ತೆ? ಬೆಂಡೆಕಾಯಿ ಎಲ್ಲಿ ಶಿಲ್ಪ? ಕಾಣ್ತಾನೆ ಇಲ್ಲ. ಅತ್ತೆ ಅದನ್ನ ಮೇಲ್ಗಡೆ ಒಣಗಕ್ಕೆ ಹಾಕಿದ್ದೀನಿ. ಏನು ಮೇಲೇನಾ? ನಾಲಾಯಕ್, ಬೆಂಡೆಕಾಯಿ ಏನಾದರೂ ಮೇಲ್ ಒಣಗಾಕ್ತಾರ? ಅಲ್ಲ ಅತ್ತೆ, ನೀವೇ ಹೇಳಿದ್ರಲ್ಲ ತೊಳೆದ್ಬಿಟ್ಟು ಆರಾಕ್ ಹಾಕಿ ಅಂತ. ಅಲ್ಲ ನಾಲಾಯಕ್, ಎಂಥ ಕೆಲಸ ಮಾಡಿದೀಯಾ? ಮೇಲ್ಗಡೆ ಯಾರಾದರೂ ಬಿಟ್ಟು ಆರಾಕ್ ಹಾಕ್ತಾರ? ಇರು, ನಾನೇ ಹೋಗ್ತಂಬರ್ತೀನಿ. ಹೋಗಿ ಮಸಾಲೆ ರೆಡಿ ಮಾಡು ಬೆಂಡೆಕಾಯಿಗೆ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಅಪ್ಪ ದೇವರೇ, ನನಗೆ ಮೇಲೆ ಹತ್ತಕ್ಕಾಗಲ್ಲ, ಮೊಣಕಾಲು ನೋವು. ಇಂಥ ಸೊಸಿ ಕರ್ಕೊಂಬ ನಂಗೆ ಸಾಕಾಗ್ಬಿಟ್ಟಿದೆಯಪ್ಪ. ಹಾ, ಅಯ್ಯೋ ದೇವ್ರೇ. ಅಯ್ಯೋ ದೇವ್ರೇ, ಯಾವ ಲೋಕದಿಂದ ಬಂದಳಪ್ಪ ಈ ಹುಡುಗಿ? ಲೇ ರಾಮ. ಮಾತೋಶ್ರೀ ಅವರೇ, ಹೇಳಿ, ನಿಮ್ಮ ಆಜ್ಞೆ ಏನು? ಲೋ ರಾಮ, ನಾನು ಮಾತೋಶ್ರೀ ಆದರೆ ನೀನು ಹೆಂಡ್ತಿ ಏನು? ಅಮ್ಮ, ಅವಳು ಯುವರಾಣಿ ಅಮ್ಮ. ಹಾಂ, ಯುವರಾಣಿನ? ನೋಡು ನೀನು ಯುವರಾಣಿ ಮಾಡಿರೋ ಕೆಲಸನ. ಅಯ್ಯೋ ಬಿಡಿ ಅಮ್ಮ, ತುಂಬ ಚಿಕ್ಕವಳಲ್ವಾ, ಅದಕ್ಕೆ ಹಂಗೆ ಮಾಡ್ತಾಳೆ. ಲೋ ಕುಮಾರ ಕಂಠೀರವ, ನೋಡೋ ಮೇಲೆ ನೋಡು, ನಿನ್ನ ಹೆಂಡ್ತಿ ಬೆಂಡೆಕಾಯಿ ಎಲ್ಲಿ ಹಾರಾಕಿದ್ದಾಳೆ ಅಂತ ನೋಡು. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ಮಾತೋಶ್ರೀ ಅವರೇ, ನಮ್ಮ ಯುವರಾಣಿ ತುಂಬ ಚಿಕ್ಕವಳಲ್ವಾ, ಹೋಗ್ಲಿ ಬಿಡಿ, ನೀವೇ ಅಡ್ಜಸ್ಟ್ ಮಾಡ್ಕೊಂಬಿಡಿ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಏನು ಅಂದಿ ರಾಮ? ಇಂಥ ಸೊಸಿನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಂದು ನಮ್ಮ ಮನೆನ ಸರ್ವನಾಶ ಮಾಡ್ತಾ ಇದೆಯಾ ಕಣೋ. ಅಯ್ಯೋ ಅಮ್ಮ, ನನಗೆ ಯಾಕೆ ಕೊಡಿದ್ರಿ?